ಬೆಳಗಾವಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲಾಡಳಿತ ಆಯುಷ್ ಇಲಾಖೆಯಿಂದ ಯೋಗ ಡೇ ಆಚರಣೆ ಮಾಡಲಾಗ್ತಾ ಇದೆ. ಅಲ್ಲಿ ಯಾವ ರೀತಿಯಾಗಿ ಈಗ ಯೋಗ ದಿನಾಚರಣೆಯನ್ನು ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಗುಡ್ ಮಾರ್ನಿಂಗ್. ಹಾಗೆಯೇ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಹೇಳುತ್ತಾ ಅಲ್ಲಿ ಯಾವ ರೀತಿಯಾಗಿ ಯೋಗ ದಿನಾಚರಣೆಯನ್ನ ಮಾಡಲಾಗ್ತಾ ಇದೆ, ಯಾರ್ಯಾರು ಭಾಗಿಯಾಗ್ತಾರೆ? ನವಿತಾ ಜೈನ್, ಗುಡ್ ಮಾರ್ನಿಂಗ್. ಬೆಳಗಾವಿಯಲ್ಲೂ ಕೂಡ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆಗೆ ಈಗ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ. ಬೆಳಗ್ಗೆ ಬೆಳಗಾವಿಯಲ್ಲಿ ಸಾಕಷ್ಟು ಮಳೆಯಾಗಿದ್ದರಿಂದ ಸುವರ್ಣಸೌಧದ ದಕ್ಷಿಣ ಭಾಗದಲ್ಲಿ ಏನು ಆಯೋಜನೆ ಮಾಡಿದಂಥ ಕಾರ್ಯಕ್ರಮವನ್ನು ಸದ್ಯ ಶಿಫ್ಟ್ ಮಾಡಲಾಗಿರ್ತಕ್ಕಂಥ ನೋಡ್ಬೋದು. ಸುವರ್ಣಸೌಧದ ಬ್ಲ್ಯಾಂಕೆಟ್ ಹಾಲ್ನಲ್ಲಿ ಈಗ ಏನು ಕಾಲೇಜಿನ ಮಕ್ಕಳು ಯೋಗ ದಿನಾಚರಣೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 2,000ಕ್ಕೂ ಹೆಚ್ಚು ಮಕ್ಕಳನ್ನು ಇವತ್ತು ಯೋಗ ದಿನ ಹಿನ್ನೆಲೆಯಲ್ಲಿ ಕರೆಯಲಾಗಿತ್ತು. ಆದರೆ ದಕ್ಷಿಣ ದ್ವಾರದಲ್ಲಿ ಏನು ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಆಯುಷ್ ಇಲಾಖೆ ಮತ್ತು ಬೆಳಗಾವಿ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ನಿನ್ನೆ ಸಂಜೆಯಿಂದ ಸಾಕಷ್ಟು ಮಳೆ ಬೆಳಗಾವಿಯಲ್ಲಿ ಆರಂಭವಾಗಿದ್ದರಿಂದ ಮತ್ತು ಔಟ್ಡೋರ್ನಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಸುವರ್ಣಸೌಧದ ಬ್ಲ್ಯಾಂಕ್ವೆಟ್ ಹಾಲ್ಗೆ ತಕ್ಷಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಶಿಫ್ಟ್ ಮಾಡಲಾಗಿದೆ. ಈಗ ಬೆಳಗಾವಿ ಜಿಲ್ಲಾಧಿಕಾರಿ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಂದರೆ 6:30ಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು, ಏನು ಸಾಕಷ್ಟು ಮಳೆ ಬಿದ್ದ ಕಾರಣಕ್ಕಾಗಿ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲು ಅಡೆತಡೆ ಉಂಟಾಗಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಯೋಗ ದಿನಾಚರಣೆ ಇಡೀ ರಾಜ್ಯದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಿಶಾಖಪಟ್ಟಣಂನಲ್ಲಿ ಈಗಾಗಲೇ ಆಯೋಜನೆ ಮಾಡಿರುವಂತಹ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ಇನ್ನು ಕರ್ನಾಟಕದಲ್ಲೂ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಯೋಗ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಅಷ್ಟೇ ಒಂದು ಪ್ರಿಪರೇಷನ್ ಮಾಡಿಕೊಂಡು ಮಾಡಲಾಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸರ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ಒಂದು 10 ಇನಿಷಿಯೇಟಿವ್ಸ್ ಅನ್ನು ತೆಗೆದುಕೊಳ್ಳಲಾಗಿದೆ ಈ ಸಲ. ಆ ರೀತಿಯಾದಂತಹ ಒಂದು ಥೀಮ್ ಕೂಡ ನಾವಿಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ಒಂದು ಭೂಮಿ ಹಾಗೆಯೇ ಆರೋಗ್ಯದ ವಿಚಾರವನ್ನು ಇಟ್ಕೊಳ್ಳಲಾಗಿದೆ. ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ ಅನ್ನು ಇಟ್ಕೊಳ್ಳಲಾಗುತ್ತೆ. ಲಾಸ್ಟ್ ಇಯರ್ ನಾವು ಮಹಿಳಾ ಸಬಲೀಕರಣದ ವಿಚಾರವನ್ನು ನಾವು ಮಾತನಾಡಿದ್ವಿ. ಸೊ ಈ ಒಂದು ಥೀಮ್ ಆಗಿರ್ಬೋದು, ಅದರ ಜೊತೆಗೆ 10 ಇನಿಷಿಯೇಟಿವ್ಸ್ ಬಗ್ಗೆ ಮಾತನಾಡೋದಾದ್ರೆ ಮೊದಲು ಥೀಮ್ ಬಗ್ಗೆ ಮಾತಾಡೋಣ. ಈ ವರ್ಷದ ಥೀಮ್ ಒನ್ ಅರ್ತ್ ಒನ್ ಹೆಲ್ತ್. ಇನ್ಫ್ಯಾಕ್ಟ್ ಪ್ರಧಾನಿ ಮೋದಿಯವರ ಈ ಒಂದು ಕರೆ ಏನಿದೆ, ಒನ್ ಅರ್ತ್ ಒನ್ ಹೆಲ್ತ್ ಒನ್ ಫ್ಯಾಮಿಲಿ, ಅದರ ಭಾಗ ಇದು. ಒನ್ ಫ್ಯಾಮಿಲಿ ವಸುದೈವ ಕುಟುಂಬಕಂ, ಆ ಒಂದು ಪರಿಕಲ್ಪನೆ ನಮ್ಮ ಸಂಸ್ಕೃತಿಯಲ್ಲೇ ಇರೋದರಿಂದ ಅದು ಇವತ್ತು ವಸುದೈವ ಕುಟುಂಬಕಂ. ನನ್ನ ಪ್ರಕಾರ ಬಹಳಷ್ಟು ರಾಷ್ಟ್ರದ ನಾಯಕರುಗಳಿಗೆ ಆ ಪದ ಗೊತ್ತಿದೆ, ಉಚ್ಚಾರಣೆ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಡ್ತಾರೆ. ಅದನ್ನು ಅರ್ಥೈಸಿಕೊಂಡು ಇವತ್ತು ನಾವೀಗ ಪರದೆ ಮೇಲೆ ಜಯಶಂಕರ್ ಅವರು ಯೋಗ ಮಾಡ್ತಿರೋದನ್ನು ನೋಡ್ತಾ ಇದ್ದೀವಿ. ಅದನ್ನು ನಾವು ಪ್ರಕಾರ ಹೇಳೋದಾದರೆ, ಅವರು ಇವತ್ತು ಈ ಸುಮಾರು 210 ರಾಷ್ಟ್ರಗಳಲ್ಲಿ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಮುಖಾಂತರ ಪ್ರತಿಯೊಂದು ರಾಷ್ಟ್ರದಲ್ಲೂ ಸರ್ಕಾರಿ ಕಾರ್ಯಕ್ರಮವಾಗಿ ಇದು ನಡೀತಾ ಇದೆ. ಅಂದರೆ ದಟ್ ಶೋಸ್ ಒನ್ ಅರ್ತ್ ಅನ್ನೋ ಒಂದು ಭೂಮಿ ಅನ್ನೋದನ್ನು ಯೋಗದ ಮುಖಾಂತರ ಜೋಡಣೆ ಆಗುವಂಥ ಕೆಲಸ ಆಗಿದೆ. ಇದು ಪ್ರತಿ ವರ್ಷ ಆಗ್ತಾ ಇತ್ತು. ಈ ವರ್ಷ ದಾಖಲೆ ಮಟ್ಟದಲ್ಲಿ 210 ರಾಷ್ಟ್ರಕ್ಕೂ ಹೆಚ್ಚು ರಾಷ್ಟ್ರಗಳು ಸರ್ಕಾರಿ ಕಾರ್ಯಕ್ರಮವಾಗಿ ಈ ಒನ್ ಅರ್ತ್ ಒನ್ ಹೆಲ್ತ್ ಒನ್ ಫ್ಯಾಮಿಲಿ ಅನ್ನೋ ಧ್ಯೇಯವನ್ನು ಮುಂದುವರಿಸ್ತಾ ಇದ್ದಾರೆ. ಅದು ನಮ್ಮ ದೇಶಕ್ಕೆ ಬಹಳ ಹೊಸದಾದಂಥ ಥೀಮೇನಲ್ಲ. ಯಾಕೆಂತಂದರೆ ನಮ್ಮಲ್ಲಿ ಪ್ರಕೃತಿ, ಭೂಮಿ, ಆರೋಗ್ಯ ಬಹಳಷ್ಟು ಸೇರಿಕೊಂಡಿರುವಂಥ ಒಂದು ವಿಚಾರ. ಅದು ಪ್ರತಿ ಮನೆಯಲ್ಲೂ ಪ್ರತಿ ಊರಿನಲ್ಲೂ ನಾವು ಇದನ್ನು ಅನುಭವಿಸ್ತಾ ಬರ್ತಾ ಇದ್ದೇವೆ. ಹಾಗಾಗಿ ಭಾರತೀಯ ವೈದ್ಯಕೀಯ ಪದ್ಧತಿಗಳಲ್ಲಿ ನೀವು ನೋಡಿದರೆ, ಪ್ರತಿಯೊಂದು ಭಾರತೀಯ ವೈದ್ಯಕೀಯ ಪದ್ಧತಿ, ವಿಶೇಷವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದ, ಮಣ್ಣಿಗೆ ಭೂಮಿಗೆ ಸಂಬಂಧಪಟ್ಟಂಥದ್ದು. ನಾವು ಪ್ರಕೃತಿಯ ಜೊತೆಗೆ ಒಡನಾಡಿಯನ್ನು ಇಟ್ಕೊಂಡು ಸಾಮರಸ್ಯದಿಂದ ಬದುಕಿದರೆ ನಮಗೆ ವೈದ್ಯಕೀಯ ಪದ್ಧತಿ ಅಗತ್ಯ ಇಲ್ಲ ಅನ್ನೋದನ್ನು ನಮ್ಮ ಸಾಮಾನ್ಯ ಜೀವನದಲ್ಲಿ ಅಳವಡಿಸ್ಕೊಂಡಂಥ ದೇಶ. ಹಾಗಾಗಿ ಅದನ್ನು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಈ ಒಂದು ಥೀಮನ್ನು ನಾವು ನಮ್ಮ ಸಂಸ್ಕೃತಿಯಲ್ಲಿ ಅನುಭವಿಸಿ ಭಾರತೀಯ ವೈದ್ಯಕೀಯ ಪದ್ಧತಿಯಂತಹ ಒಂದು ಆರ್ಗನೈಸ್ಡ್ ಸಿಸ್ಟಮ್ ಆಫ್ ಮೆಡಿಸನನ್ನು ಮಾಡಿ ಅದನ್ನು ಕೂಡ ಅಳವಡಿಸಿಕೊಂಡು ಇವತ್ತು ಈ ಎರಡೂ ಸಾಕಾರ ಮಾಡ್ಕೊಂಡಂಥ ವಿಚಾರವನ್ನು ನಾವು ಪ್ರಪಂಚಕ್ಕೆ ನೀಡ್ತಾ ಇದ್ದೇವೆ. ಅದು ಬಹಳ ವಿಶೇಷ. ಇನ್ನು 10 ಕಾರ್ಯಕ್ರಮಗಳು 10 ವರ್ಷ ನಾವು ಕಳೆದದ್ರಿಂದ ಈ ಸಲ 10 ವಿಶೇಷ ಕಾರ್ಯಕ್ರಮ ಇರಬೇಕು ಅಂಥೇಳಿ ಅದಕ್ಕೆ ಬಹಳ ಸುಂದರವಾದಂಥ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇದು ಯೋಗ ಸಂಗಮ ಅಂತ. ಯೋಗ ಸಂಗಮ ಅಂತಂದರೆ ಎಲ್ಲ ವೈದ್ಯಕೀಯ ಪದ್ಧತಿಗಳು ಯೋಗವನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಧ್ಯೇಯ. ಅಂದರೆ ಅಲೋಪತಿಯಲ್ಲಿ ಯೋಗ, ಇನ್ಫ್ಯಾಕ್ಟ್
ಬಹಳ ವಿಶೇಷವಾದಂಥ ನಮ್ಮ ವೀಕ್ಷಕರಿಗೆ ಬೇಕಾಗಿರುವಂಥ ವಿಚಾರ ಅಂದರೆ ಸುಮಾರು 95% ಯೋಗ ವಿಜ್ಞಾನದ ಸಂಶೋಧನೆ, ವೈದ್ಯಕೀಯ ಸಂಶೋಧನೆ, ಅಂದರೆ ಯಾವ ಆರೋಗ್ಯಕ್ಕೆ, ಯಾವ ಕಾಯಿಲೆಗೆ ಯಾವ ರೀತಿಯ ಯೋಗ ಸಮಂಜಸ ಅಥವಾ ಪ್ರಿಸ್ಕ್ರೈಬ್ ಮಾಡ್ಬೋದು ಅನ್ನೋದನ್ನು ಅಲೋಪತಿ ಹಾಸ್ಪಿಟ್ಲ್ಗಳಲ್ಲಿ ಅಲೋಪತಿ ಡಾಕ್ಟ್ರುಗಳು 95% ಮಾಡಿದ್ದಾರೆ. ಈ ಒಂದು ನಮ್ಮ ನಂಬಿಕೆ ಏನಿದೆ, ಅಲೋಪತಿಯವರು ಯೋಗವನ್ನು ಒಪ್ಪೋದಿಲ್ಲ ಅನ್ನೋದು ಬಹಳ ತಪ್ಪು ಮಾಹಿತಿ ಜನರಲ್ಲಿ. ಅಲೋಪತಿಯ ಡಾಕ್ಟ್ರುಗಳಿಂದಲೇ ಸಂಶೋಧನೆ ಆಗಿ ಇವತ್ತು ಅಲೋಪತಿ ವೈದ್ಯಕೀಯ ಪದ್ಧತಿಯಲ್ಲಿ ಬಹಳಷ್ಟು ಸ್ಪೆಷಾಲಿಟೀಸಲ್ಲಿ, ಅಂದರೆ ಎಂಡೋಕ್ರೈನಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಸೈಕ್ಯಾಟ್ರಿ, ಆರ್ಥೋಪೆಡಿಕ್ಸ್, ರೆಮಟಾಲಜಿ, ಆಂಕಾಲಜಿ, ವಿಮೆನ್ಸ್ ಕೇರ್ ಎಲ್ಲದರಲ್ಲೂ ಯೋಗ ಇವತ್ತು ಪ್ರಿಸ್ಕ್ರಿಪ್ಷನ್ ಆಗಿದೆ. ಇದು ಯೋಗ ಸಂಗಮ. ಸುಮಾರು 16 ಏಮ್ಸ್ಗಳಲ್ಲಿ 10 ಏಮ್ಸ್ನಲ್ಲಿ ಇವತ್ತು ಫುಲ್ ಟೈಮ್ ಯೋಗ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ನಿಮ್ಹಾನ್ಸ್ನಲ್ಲಿ 1967ರಿಂದ ಯೋಗ ಯೂನಿಟ್ ಇತ್ತು. ಇವಾಗ ಸಪರೇಟ್ ಒಂದು ಸೆಂಟರ್ ಫಾರ್ ಇಂಟಿಗ್ರೇಟಿವ್ ಮೆಡಿಸಿನ್, ಅದರಲ್ಲಿ ಯೋಗಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಆ ಸೆಂಟ್ರ್ ಇವತ್ತು ಪರ್ಮನೆಂಟ್ ಸೆಂಟರ್ ಆಗಿದೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿಯಲ್ಲಿ 67ರಿಂದ ಯೋಗದ ಚಮತ್ಕಾರಗಳ ಬಗ್ಗೆ ಯೋಗ ಸಂಶೋಧನೆ ಶುರುವಾಗಿ ಇವತ್ತು ಅಲ್ಲಿಯೂ ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಯೋಗವನ್ನು ಅಳವಡಿಕೆಯಾಗಿದೆ. ಇನ್ನು ಆಯುರ್ವೇದದಲ್ಲಿ ಯೋಗ ಸ್ವಸ್ಥವೃತ್ತ ಅನ್ನೋದರಲ್ಲಿ ಒಂದು ಸಣ್ಣ ಭಾಗವಾಗಿ ಇದೆ. ಸ್ವಸ್ಥವೃತ್ತದಲ್ಲಿ ಒಬ್ಬ ಮನುಷ್ಯ ಆರೋಗ್ಯಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಜೊತೆಗೆ ಯೋಗ ಕೂಡ ಒಂದು ಅಂಗವಾಗಿ ಆಯುರ್ವೇದದಲ್ಲಿದೆ. ಯುನಾನಿ, ಸಿದ್ಧ, ಹೋಮಿಯೋಪತಿ, ಟಿಬೇಟನ್ ಮೆಡಿಸಿನ್, ಸೌರಿಂಗ್ಪಾ, ಈ ಉಳಿದ ಆಯುಷ್ ಭಾರತೀಯ ವೈದ್ಯಕೀಯ ಪದ್ಧತಿಗಳಲ್ಲಿ ಯೋಗವನ್ನು ಸಮೀಕರಣ ಮಾಡಬೇಕು ಅನ್ನೋ ಧ್ಯೇಯದಿಂದ ಇದು ಯೋಗ ಸಂಯೋಗ ಅನ್ನೋ ಒಂದು ಕಾರ್ಯಕ್ರಮ. ಇದರಲ್ಲಿ ಪ್ರತಿಯೊಂದು ಮೆಡಿಕಲ್ ಕಾಲೇಜುಗಳಲ್ಲಿ, ಆಯುರ್ವೇದ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಯುನಾನಿ, ಸಿದ್ಧ, ಹೋಮಿಯೋಪತಿ ಆಸ್ಪತ್ರೆಗಳಲ್ಲಿ ಸಮಾವೇಶಗಳನ್ನ ಮಾಡಿ ಅಲ್ಲಿಯ ಡಾಕ್ಟ್ರುಗಳಿಗೆ ಈ ವೈದ್ಯಕೀಯ ಪುರಾವೆಗಳ ಬಗ್ಗೆ ಅರ್ಥೈಸಿ ಇದನ್ನು ನೀವು ನಿಮ್ಮ ದೈನಂದಿನ ಕ್ಲಿನಿಕಲ್ ವೈದ್ಯಕೀಯ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಧ್ಯೇಯದಿಂದ ಯೋಗ ಸಂಯೋಗ